ಮಂಡ್ಯದ ಕಾಂಗ್ರೆಸ್ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಇವತ್ತು ನಾಮಪತ್ರವನ್ನ ಸಲ್ಲಿಸ್ತಾ ಇದ್ದಾರೆ. ಇನ್ನು ಅವರ ಪರವಾಗಿ ಅವರ ಅಳಿಯ ಶಾಸಕರಾದಂತ ಶರತ್ ಬಚ್ಚೇಗೌಡರು ಕೂಡ ಇದೀಗ ಅಖಾಡಕ್ಕೆ ಧುಮುಕಿರುವಂತದ್ದು. ನೇರವಾಗಿ ಅವ್ರನ್ನೇ ಮಾತಾಡ್ಸೋಣ. ಸರ್, ಇವತ್ತು ನಿಮ್ಮ ಮಾವನವರು ಸ್ಟಾರ್ ಚಂದ್ರ ಅವರು ನಾಮಪತ್ರ ಸಲ್ಲಿಸ್ತಾ ಇದ್ದಾರೆ, ಏನ್ ಹೇಳ್ತೀರಾ ಸರ್ ಈ ಸಂದರ್ಭದಲ್ಲಿ? ಇವತ್ತು ನಮ್ಮ ಮಂಡ್ಯ ಕ್ಷೇತ್ರದಲ್ಲಿ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂಥ ಒಂದು 28 ಕ್ಷೇತ್ರಗಳಲ್ಲಿ ಅತ್ಯಂತ ಹೈ ವೋಲ್ಟೇಜ್ ಕ್ಷೇತ್ರ, ರಾಜ್ಯದ ಗಮನನೇ ಸೆಳೆದಿರ್ತಕ್ಕಂಥ ಕ್ಷೇತ್ರ ಮಂಡ್ಯ ಕ್ಷೇತ್ರ. ಪ್ರತಿ ಚುನಾವಣೆಯಲ್ಲಿ ಈ ಥರ ಆಗ್ತಾ ಬಂದಿದ್ದು ಈ ವರ್ಷ 2024 ನಡೀತಿರ್ತಕ್ಕಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಕೂಡ ರಾಜ್ಯದ ಗಮನ, ರಾಷ್ಟ್ರದ ಗಮನ ಸೆಳೆದಂಥ ಈ ಒಂದು ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಇವತ್ತು ಒಂದು ಎಸ್ಟಾಬ್ಲಿಷ್ಡ್ ಕುಟುಂಬ, ವಂಶಾಂತರಗಳಿಂದ ಮಾಡಿಕೊಂಡು 2-3 ತಲೆಮಾರುಗಳಿಂದ ರಾಜಕಾರಣ ಮಾಡ್ಕೊಂಡು ಬಂದಂಥ ಒಂದು ಕುಟುಂಬದ ವಿರುದ್ಧವಾಗಿ ಒಬ್ಬ ಸಾಮಾನ್ಯ ಹಿನ್ನೆಲೆಯಿಂದ ಬಂದಿರತಕ್ಕಂಥ ಉದ್ಯಮಿಯಾಗಿ ಸಾಮಾನ್ಯ ಹಿನ್ನೆಲೆಯಿಂದ ಬಂದು ಹೆಸರು ಗಳಿಸಿರ್ತಕ್ಕಂಥವರು ಇವತ್ತು ಸಮಾಜ ಸೇವೆಗೆ ನಿಂತಿದ್ದಾರೆ. ಆ ಒಂದು ಚುನಾವಣೆ ರಣಕಣ ಇವತ್ತಿಲ್ಲಿ ಸೃಷ್ಟಿಯಾಗಿದೆ. ಆದ್ದರಿಂದ ಒಬ್ಬ ಚಂದ್ರು ಅಂಕಲ್ ಅವ್ರ ಪರವಾಗಿ ಪ್ರಚಾರ ಮಾಡ್ಕೊಳ್ಳೋಕ್ಕೆ ಇವತ್ತು ಬಂದಿದ್ದೀವಿ. ಒಂದು ಏನಂತ ಹೇಳ್ಬೇಕಂದ್ರೆ, ಮಂಡ್ಯ ಜನಕ್ಕೆ ರಾಜಕಾರಣಕ್ಕೆ ಏಳು ಮಾಡಿಸೋಂಥ ವ್ಯಕ್ತಿ, ಸರಳವಾದಂಥ ವ್ಯಕ್ತಿತ್ವ, ಎಲ್ಲರನ್ನೂ ಕೂಡ ವಿಶ್ವಾಸದಲ್ಲಿ ತೊಗೊಂಡು ಹೋಗೋಂಥದ್ದು, ಕಿರಿಯರಿಗೆ ಪ್ರೀತಿ ಕೊಡೋಂಥದ್ದು, ಹಿರಿಯರಿಗೆ ಗೌರವ ಕೊಡೋಂಥದ್ದು ಅವರ ಹುಟ್ಟು ಸ್ವಭಾವ. ಎಲ್ಲರನ್ನೂ ಕೂಡ ಅವರೊಂದು ವಿಶ್ವಾಸದಲ್ಲಿ ತೊಗೊಂಡು ಹೋಗೋಂಥ ಕೆಲಸನ ಮಾಡಿ ಮಂಡ್ಯ ಕ್ಷೇತ್ರದ ಸಮಗ್ರವಾದಂಥ ಅಭಿವೃದ್ಧಿಗೆ ಅವರಿರ್ತಾರಂಥ ವಿಶ್ವಾಸ ಇದೆ. ಅಂದ್ರೆ ಇದು ತಲಾಂತರದಿಂದ ರಾಜಕಾರಣ ಮಾಡ್ಕೊಳ್ಳುತ್ತಿರುವಂತಹ ಒಂದು ಕುಟುಂಬಕ್ಕೂ ಮತ್ತೆ ನಿಮ್ಮ ಕುಟುಂಬಕ್ಕೂ ನಡೀತಾ ಇರುವಂತಹ ಒಂದು ವಾರ್ ಅಂತ ಹೇಳ್ತಾ ಇದ್ರೆ ಏನು ಅಂತ ಸರ್? ಇದು ಕುಟುಂಬದ ವಾರ್ ಅಂತಲ್ಲ, ಇವತ್ತು ಒಬ್ಬ ವ್ಯಕ್ತಿತ್ವಗಳ ಮೇಲೆ. ಇವತ್ತು ಚಂದ್ರು ಅಂಕಲ್ನ ನಾವು ನೋಡಿದ್ರೆ ಸಾಮಾನ್ಯವಾದಂಥ ಒಂದು ಹಿನ್ನೆಲೆಯಿಂದ ಬಂದು ದುಡ್ದು ಉದ್ಯಮಿಯಾಗಿ ಬೆಳೆದು ಉದ್ಯಮಿಯಾಗಿ ಅದಾದ ನಂತರ ಇವತ್ತು ಅವರು ಬಂದು ಏನಿವತ್ತು ಚುನಾವಣೆ ರಣಕಣದಲ್ಲಿ ಇಳಿದು ಸಮಾಜ ಸೇವೆ ಅಂತ ಮಾಡಕ್ಕೆ ಇಳಿದಿದ್ದಾರೆ. ಇವತ್ತು ಆ ಒಂದು ವ್ಯತ್ಯಾಸನ ಮಂಡ್ಯದ ಜನರು ಗಮನಿಸ್ತಾರೆ, ನೋಡಿಕೊಂಡು ಯಾರು ಸರಳವಾಗಿ ಸಿಗ್ತಾರೆ, ಯಾರು ಕಷ್ಟ ಸುಖಕ್ಕೆ ಆಗೋಗಿ ಬರ್ತಾರೆ ಅವ್ರಿಗೆ ಮತದಾನ ಮಾಡ್ತಾರೆ. ಸಾಮಾನ್ಯ ಕಾರ್ಯಕರ್ತರು ಅಂತ ಹೇಳ್ತಾ ಇದ್ರಿ ಸ್ಟಾರ್ ಚಂದ್ರ ಅವ್ರನ್ನ, ಆದ್ರೆ ಕೆಲವೊಂದು ಕಡೆ ವಿರೋಧಿಗಳು ಹೇಳುವಂತದ್ದು ಹಣವಂತರು ಮತ್ತು ಗುಣವಂತರ ನಡುವೆ ನಡೆಯುವಂತ ಚುನಾವಣೆ ಇದು ಅಂತ ಆ ಮಾತುಗಳನ್ನ ಕೂಡ ಆಡ್ತಾ ಇರುವಂತ. ಇವತ್ತು ಚಂದ್ರು ಅಂಕಲ್ಲು ಬರೀ ಹಣವಂತರೇ ಅಂತಲ್ಲ, ಗುಣವಂತರು ಕೂಡ ರಾಜಕಾರಣಿಗೆ ಬೇಕಾದಂಥ ಎಲ್ಲ ಗುಣಗಳು, ತಾಳ್ಮೆ ಆಗಿರ್ಬೋದು, ಸಹನಶೀಲತೆ ಆಗಿರ್ಬೋದು, ಗೌರವ ಕೊಡೋಂಥದ್ದಾಗಿರ್ಬೋದು, ಎಲ್ಲರನ್ನೂ ಕೂಡ ಒಗ್ಗಟ್ಟಾಗಿ ತೊಗೊಂಡಂತಾಗಿರ್ಬೋದು, ಈ ಎಲ್ಲ ಗುಣಗಳು ಕೂಡ ಅವರಲ್ಲಿರೋದ್ರಿಂದ ಮಂಡ್ಯ ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ನಾಯಕರುಗಳು, ಮುಖಂಡರುಗಳು ಅವರ ಹೆಸರನ್ನ ಒಮ್ಮತವಾಗಿ ಆಯ್ಕೆ ಮಾಡಿ ಬಹುಶಃ ಕರ್ನಾಟಕ ರಾಜ್ಯದಲ್ಲೇ ಪ್ರಪ್ರಥಮವಾದಂಥ ಹೆಸರು ಘೋಷಣೆಗಳಾದ್ರಂಥಲ್ಲಿ ಸ್ಟಾರ್ ಚಂದ್ರ ಅವರ ಹೆಸರು ಕೂಡ ಒಂದಾಗಿತ್ತು. ಆದ್ದರಿಂದ ಹಣನೂ ಇದೆ, ಗುಣನೂ ಇದೆ, ಎಲ್ಲಕ್ಕಿಂತ ವಿಶೇಷವಾಗಿ ಜನಕ್ಕೆ ಸೇವೆ ಮಾಡಬೇಕು ಅನ್ನೋ ಕಾಳಜಿ ಅವ್ರ ಮನಸ್ಸಲ್ಲಿದೆ. ಎದುರಾಳಿ ಪ್ರಬಲವಾದಂಥ ನಾಯಕರು, ಮಾಜಿ 2 ಸತಿ CM ಆಗಿದ್ದಂಥವ್ರು, ಅವರ ವಿರುದ್ಧ ಗೆಲುವು ಅಷ್ಟು ಸುಲಭ ಇದೆಯಾ ಅಂತನಾ ಏನಂತ? ಇವತ್ತು ಒಂದು ಸಣ್ಣ ಉದಾಹರಣೆ ಕೊಡಬೇಕಂದ್ರೆ, ಸಾಮಾನ್ಯವಾಗಿ ಯಾವಾಗಲೂ ಹೇಳೋದು ಡೇವಿಡ್ ವರ್ಸಸ್ ಗೊಲಾಯತ್ ಅಂತ ಹೇಳ್ತಾರೆ. ಡೇವಿಡ್ ಅನ್ನೋನು ಚಿಕ್ಕದಾಗಿ ಕಿರಿವಾಗಿ ಚಿಕ್ಕದಾಗಿದ್ನು, ಗೊಲಾಯತ್ ಅಂತ ಹೇಳಿದವರು ಒಂದು 10 ಅಡಿ 200 ಅಡಿ ಎತ್ತರ ಇದ್ನಂತೆ. ಆದರೆ ಗೆಲುವಾಗಿದ್ದು ಡೇವಿಡ್ ಅಂತ ಒಂದು ಚಿಕ್ಕದೇನೆ. ಆದ್ದರಿಂದ ಜನ ಆಯ್ಕೆ ಮಾಡಿ ಮನಸ್ಸು ಯಾರು ಮಾಡ್ತಾರೋ, ದೊಡ್ಡವರಾಗಿರ್ಬೋದು ಚಿಕ್ಕವರಾಗಿರ್ಬೋದು ಯಾರೂ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಮತದಾರರ ಮುಂದೆ ನಾವೆಲ್ಲರೂ ಕೂಡ ಚಿಕ್ಕವರೇನೆ, ಯಾರು ದೊಡ್ಡವರಲ್ಲ. ಅವ್ರ ತೀರ್ಪಿಗೆ ನಾವೆಲ್ಲ ತಲೆ ಬಾಗ್ಲೇಬೇಕಾಗುತ್ತೆ. ಗೆಲ್ತಾರೆ ಅಂತ ಹೇಳ್ತಾರೆ ಸರ್, ಎಷ್ಟು ವಿಶ್ವಾಸ ಇದೆ ಸರ್? ಸಂಪೂರ್ಣವಾಗಿ ವಿಶ್ವಾಸ ಇದೆ. ಇದಿಷ್ಟು ಶಾಸಕ ಶರತ್ ಬಚ್ಚೇಗೌಡರ ಮಾತಾಗಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಹರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ ಮಂಡ್ಯ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.